ಈ 2025 ಇಷ್ಟು ತಿಂಗಳಾಯಿತು, ಒಂದು ನಾಲ್ಕು ತಿಂಗಳ ಹತ್ತಿರ ಬಂತು. ಬಟ್ ಇಲ್ಲಿ ತನಕ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿಲ್ಲ ಅನ್ನೋ ಒಂದು ಬೇಸರದಲ್ಲಿದೆ. ಈ ಸಿನಿಮಾ ಮೂಲಕ ಅದೆಲ್ಲವನ್ನು ಮೀರಿ ಒಂದು ಸಕ್ಸಸ್ ಕೊಡುತ್ತಾ ಈ ವರ್ಷದ ಮೊದಲ ಸೂಪರ್ ಹಿಟ್ ಸಿನಿಮಾ ಸಕ್ಸಸ್ ಸಿನಿಮಾ ಆಗಿ ನಿಲ್ಲುತ್ತಾ ಅಂತ. ನಾನು ಅದೇ ಆಶಾ ಭಾವನೆಯಲ್ಲಿದ್ದೀನಿ. ನೋಡಬೇಕು, ಕಾಯ್ತಾ ಇದ್ದೀನಿ. ಒಂದು ನನಗೆ ಸಿನಿಮಾ ನೋಡೋದ್ರಿಂದ ಒಂದು ಕಾನ್ಫಿಡೆನ್ಸ್ ಇದೆ. ಈಗ ನಾನು ಸಿನಿಮಾಗೂ ರಿಲೀಸ್ಗೂ ಮುಂಚೆ ನಾನು ಬಡವರ ಸ್ಕಲ್ ಸಿನಿಮಾ ನೋಡಿ ನಾನು ಇದು ಹೋಗುತ್ತೆ ಡೆಫಿನೆಟಾಗಿ ಅಂತ ಇಡೇ ಟಗರುಪಲ್ಲೆ ಸಿನಿಮಾ ನೋಡಿದ್ದೆ. ನಾನು ಇಲ್ಲ ಜನ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಇತ್ತು. ಈ ಸಿನಿಮಾನು ಕೂಡ ನಾನು ಮುಂಚೆನೇ ನೋಡಿದ್ದೀನಿ. ಸೊ ಎಗೇನ್ ಅದೇ ಕಾನ್ಫಿಡೆನ್ಸಲ್ಲಿದ್ದೀನಿ. ಒಂದು ಅಳುಕಿ ಇದ್ದೇ ಇದೆ, ಅದು ಅಳುಕಿ ಇದ್ದೇ ಇದೆ. ಅದಿರಬೇಕು ಕೂಡ ಸ್ವಲ್ಪ ಅಲ್ವಾ, ಅಂದರೆ ಎಷ್ಟೇ ಕಾನ್ಫಿಡೆನ್ಸ್ ಇದ್ರೂ. ಸೊ ನಾನು ಕೂಡ ಆ ದಿನಕ್ಕೆ ಆ ರೆಸ್ಪಾನ್ಸ್ಗೆ ನಾನು ಕೂಡ ಕಾಯ್ತಾ ಇದ್ದೀನಿ. ಬಟ್ ಒಂದೇನಂತಂದರೆ ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ ಇದ್ದಾಗ ಜನ ಯಾವತ್ತೂ ಬಂದು ನೋಡಿದ್ದಾರೆ. ಅವ್ರಿಗೂ ಬೇಕಲ್ಲ ಬಂದು ಸಿನಿಮಾ ನೋಡೋದಕ್ಕೆ, ಒಂದು ಒಳ್ಳೆ ಸಿನಿಮಾ ಬೇಕಿರುತ್ತೆ ಅವ್ರಿಗೂ. ಅದಲ್ಲದೆ ಇದು ಬೇಸಿಗೆ ರಜಾ. ಈ ಬೇಸಿಗೆ ರಜೆಯಲ್ಲಿ ಏನಾಗುತ್ತೆ, ಮಕ್ಕಳುಗಳನ್ನ ಕರ್ಕೊಂಡೋಗಿ ಒಂದು ಒಳ್ಳೆ ಸಿನಿಮಾ ಬೇಕಿರ್ತದೆ ಪೇರೆಂಟ್ಸ್ಗೆ. ಆ ಥರದ್ದೊಂದು ಒಳ್ಳೆ ಸಿನಿಮಾ ನಮ್ಮದು ವಿದ್ಯಾಪತಿ. ನಾನು ಮಕ್ಕಳ ಜೊತೆ ನೋಡಿಕೊಂಡು ಎಂಜಾಯ್ ಮಾಡೋಂಥ ಸಿನಿಮಾ ವಿದ್ಯಾಪತಿ. ಮತ್ತೊಂದು ಖುಷಿ ವಿಚಾರ ಅಂದರೆ ಡಾಲಿ ಪಿಕ್ಚರ್ಸ್ ಅಂತ ಈ ಥರದೊಂದು ಕಂಟೆಂಟ್ ಸಿನಿಮಾಗಳು ಅಂದರೆ ಜನಸಾಮಾನ್ಯರು ಇರುವಂಥ ಒಂದು ಪಾತ್ರಗಳು ಹುಡ್ಕೊಂಡು ಬರ್ತಿದ್ದಾರೆ. ಸೊ ಎಲ್ಲ ಒಂದು ಕಡೆ ಒಂದು ಖುಷಿಯ ವಿಚಾರ, ನಮ್ಮ ಥರದ ಸಿನಿಮಾಗಳು ಮಾಡ್ಕೊಂಡು ಬರ್ತಿದ್ದಾರೆ. ಡಾಲಿ ಅವರ ಒಂದು ಬರುವಿಕೆ ಮತ್ತು ಅವರ ಒಂದು ಸಾಥ್ ಈ ಸಿನಿಮಾಗೆ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ, ಆ್ಯಸ್ ಎ ಗೆಳನಾಗಿ. ಅವ್ನು ಪ್ರೊಡ್ಯೂಸರ್ ಆಗಿದ್ದಾನೆ ಅಂದರೆ ಒಂದು ಸಂಪೂರ್ಣ ಇದು ಇದ್ದೇ ಇರ್ತದಲ್ಲ, ಕೋಆಪ್ರೇಷನ್ ಇದ್ದೇ ಇರ್ತದೆ. ಅಂದರೆ ಒಬ್ಬ ನಿರ್ಮಾಪಕನಾಗಿ ಸಿನಿಮಾಗೆ ಏನು ಬೇಕು ಎಲ್ಲ ಕೊಟ್ಟಿದ್ದಾನೆ. ಅದು ಕಾಣುತ್ತೆ, ನಿಮಗೆ ಸ್ಕ್ರೀನಲ್ಲಿ ಕಾಣುತ್ತೆ ಅವನು ಖರ್ಚು ಮಾಡಿರೋದು ಅಥವಾ ಇನ್ನೊಂದು. ಅಂದರೆ ಈಗ ಸಿನಿಮಾಗಳೇನು ಓಡ್ತಾ ಇಲ್ಲ ಅನ್ನೋದ್ರ ಮಧ್ಯೆನೂ ಆ ಅಳುಕಿನಲ್ಲಿ ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ಬೋದು. ನಮ್ಗೆ ಹೇಳ್ತಾ ಇದ್ದ ಮಾಡ್ಕೊಂಡು ಮಾಡಿ ಅಂತ. ಬಟ್ ಸಿನಿಮಾಗೆ ಏನು ಬೇಕು ಎಲ್ಲ ಕೊಟ್ಟಿದ್ದಾನೆ. ಪ್ರಮೋಷನ್ ಮತ್ತೊಂದು ಎಲ್ಲನೂ ಇನ್ನೋವೇಟಿವ್ ಆಗಿ ಅದು ಮಾಡ್ಬೋದು. ಅವನೇ ಕೂತ್ಕೊಂಡು ಒಂದು ಸಾಂಗ್ ಮಾಡ್ದ, ಇಲ್ಲ ರವಿಚಂದ್ರನ್ ಅವರು ರಣಧೀರಂಗ್ ಮಾಡಿದ್ರು, ತಡಿ ಒಂದು ಪ್ಲ್ಯಾನ್ ಮಾಡ್ತೀನಿ ಅಂತ ಅವನೇ ಒಂದು ಸಾಂಗ್ ಮಾಡಿಕೊಂಡು. ಇನ್ಫ್ಯಾಕ್ಟ್ ನಾವು ಯಾರೂ ತಲೆನೂ ಆ ಕಡೆ ಹೋಗಲೇ ಇಲ್ಲ. ಅವನೇ ಶಶಾಂಕ್ ಜೊತೆ ಸೇರಿಕೊಂಡು ಏನೋ ಒಂದು ಸಾಂಗ್ ಥರ ಶೂಟ್ ಮಾಡಿ ಬಿಟ್ಟ. ಅದು ಒಬ್ಬ ನಿರ್ಮಾಪಕನಾಗಿ ಅದು ಅವನ ಬದ್ಧತೆನೇ ತೋರಿಸುತ್ತೆ. ಡೆಫಿನೆಟಾಗಿ ಈ ಥರದ್ದೆಲ್ಲ ನೋಡಿದಾಗ ಅಂದರೆ ಜನಕ್ಕೊಂದು ಇನ್ವಿಟೇಷನ್ ಬೇಕಲ್ಲ. ಅಂದರೆ ಏನೋ ಒಂದು ಇದೇ ಸಿನಿಮಾಗೆ ಬರಬೇಕು ಅಂತ ಜನಕ್ಕೆ ಅನ್ನಿಸ್ಬೇಕಲ್ಲ. ಅದು ನಮ್ಮ ಕಡೆಯಿಂದ ನಿರಂತರ ಪ್ರಯತ್ನ ಆಗ್ತಾ ಇರಬೇಕು. ನಾಳೆ ಪೇಡ್ ಪ್ರೀಮಿಯರು, ಈಗ ಆಲ್ರೆಡಿ ಒಂದಷ್ಟು ಶೋಗಳು ಏನು ಪ್ಲ್ಯಾನ್ ಮಾಡ್ಕೊಂಡಿರೋದೆಲ್ಲ ಕೂಡ ಹೌಸ್ಫುಲ್ ಆಗಿದೆ. ಮತ್ತು ಇಂಡಸ್ಟ್ರಿಯಿಂದ ಸಾಕಷ್ಟು ಜನ ನಾಳೆ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಅಶ್ವಿನಿ ಮೇಡಮ್ ಕೂಡ ಒಂದು. ಹೌದು, ಅಶ್ವಿನಿ ಮೇಡಮ್ ಅವ್ರನ್ನ ಕೇಳ್ಕೊಂಡಿದ್ವಿ, ಬನ್ನಿ ಮ್ಯಾಮ್ ನೀವು ಬಂದರೆ ಚೆನ್ನಾಗಿರುತ್ತೆ ಅಂತ. ಅವ್ರು ಡೆಫಿನೆಟಾಗಿ ಅವರು ಫಸ್ಟೇ ಹೇಳಿದರು ನನಗೆ, ಏನು ಸಿನಿಮಾ ನಾನು ಬರ್ತೀನಿ ಅಂತ. ಸೊ ಅವ್ರು ಬರ್ತೀನಿ ಅಂತ ಹೇಳಿದರು. ಸೊ ಆಮೇಲೆ ತುಂಬ ಜನ ಎಲ್ಲರನ್ನೂ ಇಂಡಸ್ಟ್ರಿಯಿಂದ ಎಲ್ಲರನ್ನೂ ಕರೆದಿದ್ದೀವಿ. ಸೊ ಬಹುತೇಕ ಎಲ್ಲ ಬರ್ತಾರೆ. ಅದು ಒಂದು ಎಲ್ಲರೂ ಏನು ಹೇಳ್ತಾರೆ, ಕರೆದಾದ್ಮೇಲೆ ನೀವು ಬಂದು ಎಲ್ಲ ಏನು ಹೇಳ್ತಾರೋ ಅಂತ. ಅದೊಂಥರ ಎಕ್ಸಾಮಲ್ಲಿ ಇದೊಂದು ಭಯ ಇರ್ತದೆ ಗೊತ್ತಾ. ನಾವು ಓದಿರ್ತೀವಿ, ಪ್ರಿಪೇರ್ ಆಗಿರ್ತೀವಿ, ಏನು ಫಸ್ಟ್ A to Z ಎಲ್ಲ ಓದಿರ್ತೀವಿ, ಆ ಇಂದ ಳವರೆಗೆ, A ಇಂದ Z ವರೆಗೆ. ಆದರೆ ಕ್ವಶನ್ ಪೇಪರ್ ತಗೊಂಡು ನೋಡೋವರೆಗೂ ಅದೊಂದು ದುಗುಡ ಇರ್ತದೆ ಗೊತ್ತಾ. ನೋಡಿದ್ಮೇಲೆ ಗೊತ್ತಾಗ್ಬಿಡಿ ಇವೆಲ್ಲ ಮರಿತೀನಿ ಅಂತ, ಅದು ಬೇರೆ. ಸೊ ಅಲ್ಲಿವರೆಗೂ ಅದು ದುಗುಡ ಇದೆಯಲ್ಲ, ಅದು ದುಗುಡ ಅಂತೂ ಇದ್ದೇ ಇದೆ. ಈ ಗಾಂಧಿನಗರ ಸಿನಿಮಾ ಗೊತ್ತಿರೋರು ಅನ್ನೋದು ಹೊರತುಪಡಿಸಿ ಬೇರೆ ಕಡೆನೂ ಜನ ಈ ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡ್ತಾರೆ. ಯಾಕಂದರೆ ಕಮೆಂಟ್ಸ್ಗಳಲ್ಲೇ ಗೊತ್ತಾಗ್ಬಿಡುತ್ತೆ ಸಿನಿಮಾ ಕಂಟೆಂಟ್ ನೋಡಿದಾಗ ಜನ ಪ್ರೀತಿಯಿಂದ ಬರೋದ್ರಿಂದ. ಅದು ನೋಡಿದಾಗ ಏನೋ ಒಂದು ಭರವಸೆ ಇದೆ ಅಂತ. ಯಾಕಂದರೆ ಈ ಕಡೆ ಬೇಸಿಗೆ ರಜೆ, ಮತ್ತೊಂದು ಕಡೆ IPL ಇದ್ದರೂ ಕೂಡ ನೀವು ಒಂದು ಸಾಂಗ್ ಬಿಟ್ಟಿದ್ರಿ RCB ಟ್ರಿಬ್ಯೂಟ್ ಆಗಿ, ಆ ಕಾರಣಕ್ಕೆ ಗೆದ್ದಿದ್ದಾರೆ. ಸೊ ಈ ಸಿನಿಮಾ ಗೆಲ್ಲಕ್ಕೂ ಅವ್ರು ಸಪೋರ್ಟ್ ಮಾಡೇ ಬರ್ತಾರೆ ಕನ್ನಡಿಗರು ಅಂತ. ಡೆಫಿನೆಟ್ಲಿ ಒಂದು ಅಂದರೆ ನಾನು ಆವಾಗ ಹೇಳಿದ್ನಲ್ಲ, ಒಂದು ಒಳ್ಳೆ ಎಂಟರ್ಟೈನರ್ ಕೊಟ್ಟಾಗ ಅವ್ರು ಯಾವತ್ತೂ ಸೋಲ್ಸಿದ್ದಿಲ್ಲ. ಒಂದೇನಂತಂದರೆ ಬೋರ್ ಹೊಡಿಸ್ಬಿಡ್ಬಾರ್ದು ಜನಗಳಿಗೆ ಕೂಡ. ಅಂದರೆ ಥಿಯೇಟ್ರಿಗೆ ಬಂದು ನೋಡ್ತಾರೆ ಅಂದರೆ ಅವ್ರಿಗೊಂದು ಎಂಟರ್ಟೈನ್ಮೆಂಟ್. ಅಂದರೆ ನೀವು ನಗಿಸ್ತಿರೋ ಅಳಿಸ್ತಿರೋ ಏನೋ ಅಂದರೆ ಸಿನಿಮಾ ಅಷ್ಟು ಇಂಟೆನ್ಸ್ ಆಗಿರ್ಬೇಕಲ್ವ, ಆವಾಗ ಜನ ಯಾವತ್ತೂ ಕೂತು ನೋಡೇ ಇದ್ದಾರೆ. ಆಮೇಲೆ ನಂದು ಪ್ರೀವಿಯಸ್ ಟ್ರ್ಯಾಕ್ ರೆಕಾರ್ಡ್ ಹಂಗೆ ನೋಡಿದ್ರೆ ಟಗರುಪಲ್ಲೆ ಸಿನಿಮಾ. ಸೊ ಇದೇ ಪ್ರಾಮಿಸ್ ಮಾಡಿದ್ದೀವಿ, ಚೆನ್ನಾಗಿ ಎಂಟರ್ಟೈನ್ ಮಾಡ್ತೀವಿ ಅಂತ ಮಾಡಿದ್ವಿ, ಜನ ಎಕ್ಸೆಪ್ಟ್ ಮಾಡಿದ್ರು. ಸೊ ಇದನ್ನು ಕೂಡ ಹಂಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಅದೊಂದು ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ. ಈಗ ಆಲ್ರೆಡಿ ಡಾಲಿ ಪಿಕ್ಚರ್ಸ್ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರಿ. ನೀವು ಕೂಡ ನಿಮ್ಮ ಸಿನಿಮಾ ಮೂಲಕ, ಸದಾಪರಿಚಯ ಸಿನಿಮಾ ಮೂಲಕ ಜನರ ಹತ್ತಿರ ಆಗಿದ್ರಿ. ನಿಮ್ಮ ಸಿನಿಮಾ ಅಂದರೆ ಒಂದು ನಂಬಿಕೆ ಇದೆ. ಸೊ ಖಂಡಿತ ಈ ಹಿಂದೆ ಏನು ಟ್ರ್ಯಾಕ್ ರೆಕಾರ್ಡ್ ವಿನ್ನಲ್ಲಿ ಇತ್ತು, ಯಶಸ್ಸಿತ್ತು, ಅದು ಕಂಟಿನ್ಯೂ ಆಗಲಿ, ದೊಡ್ಡ ಸಕ್ಸಸ್ ಆಗಲಿ ಈ ಸಿನಿಮಾ ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈಗ ನಾಳೆ ರಿಲೀಸ್ ಆಗ್ತಿದೆಯಲ್ಲ. ಸೊ ಈ ಸಿನಿಮಾದಲ್ಲಿ ಈಗ ಅಂದರೆ ನಾನು ಇಷ್ಟು ವರ್ಷ ಮಾಡ್ಕೊಂಬಂದಿರೋದಕ್ಕೆ ಭಾಳ ಕಷ್ಟಪಟ್ಟಿರೋದು ನಾನು ಈ ಸಿನಿಮಾಗೆ. ನಾನು ಅಂದರೆ ಫಿಸಿಕಲಿ ಅಥವಾ ಆ ಪಾತ್ರನ ನಾನು ತಗೊಳ್ಳೋದಾಗಲಿ ಅದು ನಿಮಗೆ ಗೊತ್ತಾಗುತ್ತೆ. ಸೊ ಈ ಸಿನಿಮಾ ನೋಡಿದ್ರೆ ಓಕೆ ನಾಗ ಹಿಂಗೂ ಮಾಡ್ದಾನ ಅಂತ ನಿಮ್ಗೆ ಅನ್ನಿಸ್ಬಿಟ್ರೆ ಅಲ್ಲಿಗೆ ನನ್ನ ಇದು ಸಾರ್ಥಕ, ನನ್ನ ಶ್ರಮ ಸಾರ್ಥಕ. ಸೊ ನೀವು ನೋಡಿ ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು.
ಇದಿಷ್ಟು ನಾಗಭೂಷಣ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಜಯಸೂರ್ಯ ಜೊತೆ ಲೋಕಸ್ ನ್ಯೂಸ್ ಫಸ್ಟ್ ಬೆಂಗಳೂರು.